ನಿಲ್ಲದ ಕಬ್ಬು ಬೆಳೆಗಾರರ ಕಿಚ್ಚು ಇವತ್ತು ರೈತರ ತಾಳ್ಮೆಯ ಕಟ್ಟೆ ಒಡೆದಿದೆ. ಹಾಗಾಗಿ ಅಲ್ಲಿ ನಿಂತಿದ್ದಂತಹ ಕಬ್ಬಿನ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. 2 ಟ್ರ್ಯಾಕ್ಟರ್ಗಳಲ್ಲಿ ಒಂದು ಟ್ರ್ಯಾಕ್ಟರ್ನ ಟೈರ್ನ ಗಾಳಿಯನ್ನ ತೆಗೆದು ಒಂದು ಟ್ರ್ಯಾಕ್ಟರ್ ಅನ್ನ ನೆಲಕ್ಕುರುಳಿಸಿದ್ದಾರೆ. ಮತ್ತೊಂದು ಟ್ರ್ಯಾಕ್ಟರ್ ನೆಲಕ್ಕುರುಳದ ಹಿನ್ನೆಲೆಯಲ್ಲಿ ಒಂದು ಟ್ರ್ಯಾಕ್ಟರ್ ಟ್ರಾಲಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ. ಈ ಮೂಲಕ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಯಾಕಂದ್ರೆ ಕಳೆದ 4-5 ದಿನಗಳಿಂದಲೂ ಕೂಡ ಮುಧೋಳದಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು, ಶಾಂತ ಸ್ವರೂಪದಲ್ಲೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆದ್ರೆ ಯಾವಾಗ ಸರ್ಕಾರ ರೈತರ ಮನವಿಗಳಿಗೆ ಸ್ಪಂದಿಸ್ಲಿಲ್ವೋ ಇದರಿಂದ ಆಕ್ರೋಶಗೊಂಡಂತಹ ರೈತರು ಈಗ ಬೆಂಕಿ ಇಟ್ಟು ಈ ರೀತಿಯ ಮೂಲಕ ಅಂದ್ರೆ ಈ ಮೂಲಕನಾದ್ರೂ ಸರ್ಕಾರದ ಗಮನವನ್ನ ಸೆಳಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಸದ್ಯಕ್ಕೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾದಂತಹ ಪರಿಸ್ಥಿತಿ ಅಲ್ಲಿ ಇದೆ ಸದ್ಯಕ್ಕೆ ಅಂತ ಹೇಳಿ. ಪೊಲೀಸರು ಕೂಡ ಏನು ಮಾಡಕ್ಕಾಗದೇ ಇರುವಂತಹ ಸ್ಥಿತಿ. ಯಾಕಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ ಸೊ ಪೊಲೀಸರು ಕೂಡ ಮುಂದಾದಾಗ ಬೇರೆ ಏನಾದ್ರೂ ಅನಾಹುತಗಳು ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸುಮ್ಮನೆ ನಿಲ್ಲುವಂತಹ ಪರಿಸ್ಥಿತಿ ಅಲ್ಲಿದೆ. ಆದ್ರೂ ಕೂಡ ತಮ್ಮ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆ ಪರಿಸ್ಥಿತಿಯನ್ನ ಹತೋಟಿಗೆ ತರುವಂತ ನಿಟ್ಟಿನಲ್ಲಿ ಪೊಲೀಸರು ಹರಸಾಹಸ ಮಾಡ್ತಾ ಇದ್ದಾರೆ. ಆದ್ರೆ ರೈತರನ್ನ ಕಂಟ್ರೋಲ್ ಮಾಡೋದಕ್ಕೆ ಅಲ್ಲಿ ಆಗ್ತಾ ಇಲ್ಲ. ಸೊ ಒಂದ್ ಕಡೆ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಕೋಪಕ್ಕೆ ತಿರುಗಿದ ರೈತರ ಆಕ್ರೋಶ. ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಪ್ರಯತ್ನ ಇನ್ನೂ ಕೂಡ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ರೈತರನ್ನ ಕಂಟ್ರೋಲ್ ತರೋದಕ್ಕೆ ಆಗ್ತಾ ಇಲ್ಲ. ಸೊ ಅವರ ತಾಳ್ಮೆಯ ಕಟ್ಟೆ ಒಡೆದಿದೆ. 1 ವಾರಗಳಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ, ನಮ್ಮ ಮನವಿಗೆ ಸ್ಪಂದಿಸಿದಂತಹ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲೇಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿರುವಂತಹ ರೈತರು ಈಗ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ದೃಶ್ಯದಲ್ಲಿ ನೋಡ್ತಾ ಇದ್ರಲ್ಲ, ಎಕ್ಸ್ಕ್ಲೂಸಿವ್ ದೃಶ್ಯ ಇದು, ನ್ಯೂಸ್ 18ನ ಎಕ್ಸ್ಕ್ಲೂಸಿವ್ ದೃಶ್ಯ. ಇಲ್ಲಿ ರೈತರು ಗಾಡಿಗಳಿಗೆ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ರಸ್ತೆಯಲ್ಲಿ ನಿಂತಿದ್ದಂತಹ 2 ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈಗ ಮತ್ತೆ ತಮ್ಮ ಆಕ್ರೋಶವನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಪ್ರಕೋಪಕ್ಕೆ ತಿರುಗಿದೆ ರೈತರ ಹೋರಾಟ. ಮುಧೋಳದಲ್ಲಿ ಕಬ್ಬು ಬೆಳೆಗಾರರ ರೋಷಾಗ್ನಿ ಧಗಸ್ತಾ ಇದೆ. ರೈತರ ಆಕ್ರೋಶಕ್ಕೆ ಈಗ ಟ್ರ್ಯಾಕ್ಟರ್ಗಳು ಧಗ ಅಂತ ಹೊತ್ತಿ ಉರಿತಾ ಇದೆ. ನ್ಯೂಸ್ 18ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ತೋರಿಸ್ತಾ ಇದೀವಿ. ಸಾವಿರಾರು ಸಂಖ್ಯೆಯಲ್ಲಿ ರೈತರು ನೆರೆದಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನ ಇಟ್ಟಿದ್ದಾರೆ, ಟ್ರ್ಯಾಕ್ಟರ್ಗಳನ್ನ ನೆಲಕ್ಕೆ ಉರುಳಿಸಿದ್ದಾರೆ. ಸೊ ಈಗಲಾದ್ರೂ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸುತ್ತಾ? ಸೊ ನಾವು ಶಾಂತ ರೂಪದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ವಿ, ಆದ್ರೆ ಯಾವುದೇ ಬೆಲೆ ಸಿಗ್ಲಿಲ್ಲ ನಮಗೆ. ಸೊ ಹಾಗಾಗಿ ನಾವು ಕ್ರಾಂತಿಯ ಸ್ವರೂಪವನ್ನ ನಾವು ಇಲ್ಲಿ ತಾಳ್ತೀವಿ. ಆ ಒಂದು ಮೂಲಕನೇ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ. ಆಗಲಾದ್ರೂ ಸರ್ಕಾರ ನಾವೇನು ಕಬ್ಬು ಬೆಲೆ ನಿಗದಿ ಮಾಡಿ ಅಂತ ಹೇಳ್ತಾ ಇದ್ದೀವಲ್ಲ, ಆ ಬೆಲೆಯನ್ನ ನಿಗದಿ ಮಾಡುತ್ತಾ ಇಲ್ವಾ ಅನ್ನುವಂಥದ್ದು ಈಗ ರೈತರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಪೊಲೀಸರು ಕೂಡ ಪರಿಸ್ಥಿತಿಯನ್ನ ಹತೋಟಿಗೆ ತರೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಆ ಬೆಂಕಿಯ ಕೆನ್ನಾಲಿಗೆ ಎಲ್ಲ ಕಡೆ ಧಗಸ್ತಾ ಇದೆ. ಆ ದಟ್ಟ ಹೊಗೆ ಆವರಿಸ್ಕೊಂಡಿದೆ. ರೈತರನ್ನ ತಡೆದು ನಿಲ್ಲಿಸುವಂತಹ ಶಕ್ತಿ ಈಗ ಯಾರಿಗೂ ಅಲ್ಲಿ ಇಲ್ಲದಂತಾಗಿದೆ. ಒಂದು ಈಗ ರೈತರು ಏನ್ ಮನವಿಗಳನ್ನ ಇಟ್ಟಿದ್ದಾರೆ ಅಥವಾ ಏನ್ ಬೇಡಿಕೆಗಳನ್ನ ಇಟ್ಟಿದ್ದಾರೆ, ಸರ್ಕಾರಕ್ಕೆ ಈಗ ಅದಕ್ಕೆ ಅಸ್ತು ಅನ್ನುವಂಥದ್ದು ಒಂದೇ ಈಗ ದಾರಿ ಎನ್ನುವಂತಾಗಿದೆ. ಯಾಕಂದ್ರೆ ಸಾಲು ಸಭೆಗಳನ್ನ ಮಾಡಿದ್ದಾಯ್ತು, ಸಾಲು ಸಂಧಾನ ಸಭೆಗಳನ್ನ ಮಾಡಿದ್ದಾಯ್ತು, ಚರ್ಚೆಗಳು ಮಾಡಿದ್ದಾಯ್ತು. ಆದ್ರೂ ಕೂಡ ರೈತರು ಬಗ್ಗಲಿಲ್ಲ. ತಮ್ಮ ಬೇಡಿಕೆ ಏನಿದೆ, ನಿಗದಿತ ಬೆಲೆ ಏನಿದೆ, ಸೊ ಅದನ್ನ ನೀವು ಘೋಷಣೆ ಮಾಡಲೇಬೇಕು ಅಂತ ಹೇಳಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಪ್ರಯತ್ನಕ್ಕೆ ರೈತರು ಮುಂದಾಗಿದ್ದಾರೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಮುತ್ತಪ್ಪ ರೈತ ಮುಖಂಡರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಸರ್, ದೃಶ್ಯದಲ್ಲಿ ಗೊತ್ತಾಗ್ತಾ ಇದೆ ರೈತರ ಆಕ್ರೋಶದ ಕಟ್ಟೆ ಯಾವ ರೀತಿ ಒಡೆದಿದೆ ಅಂತ ಹೇಳಿ.
ಈಗಲಾದ್ರೂ ಸರ್ಕಾರ ನಿಮ್ಮ ಮನವಿಗಳಿಗೆ ಸ್ಪಂದಿಸುತ್ತೆ ಅಂತ ಅನ್ಸುತ್ತಾ? ಈಗ ನಾವು ಅಂತಿಮವಾಗಿ ಯಾರನ್ನು ಜನರನ್ನ ಇವತ್ತು ಕಂಟ್ರೋಲ್ ಮಾಡಕ್ ಆಗವಲ್ದು. ಯಾಕಂತ ಹೇಳಿ ಅಂದ್ರ ಇವರು ನಮ್ ಜೊತೆ ಚೆಲ್ಲಾಟ ಆಡಿದ್ರು. ಈಗ ನಮ್ ಬೇಡಿಕೆ ಬೇರೆ ಇತ್ತು, ಇವ್ರು ಅದನ್ನ ನಿರ್ಲಕ್ಷ್ಯ ಮಾಡಿ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡುವಂತದ್ ಮಾಡಿದ್ರು. ನಾವ್ ಮಾಡ್ಬೇಡ್ರಿ, ನಮಗದು ನೀವು ಏನ್ ನಿಗದಿ ಮಾಡಿದಂತ ದರ ಅದು ನ್ಯಾಯಯುತವಾಗಿಲ್ಲ ಅಂತ ಹೇಳ್ತಿದೀವಿ. ಈಗ ಸರ್ಕಾರ ನಾಳಿನ ದಿನ ಈ ಕಾರ್ಖಾನೆಗಳನ್ನ ಮತ್ತೊಮ್ಮೆ ಸಭೆ ಮಾಡಿ ಮೊನ್ನೇನು ಆದೇಶ ಮಾಡಿದ್ರಲ್ಲ ಪರಾಮರ್ಶೆ ಮಾಡಿ ರೈತರಿಗೆ ಬೇಕಾದಂತ ಒಂದು ಯೋಗ್ಯ ದರ ನಿಗದಿ ಮಾಡಿದ್ರ ಇದು ಶಮನಗತಿ ಇಲ್ಲ ಅಂತೇಳಿ ಅಂದ್ರ ಇದು ಏನೇನೋ ಹಿಂಸಾಚಾರ ಕೇಳುವಂತದ್ದು, ಇದು ಕಾನೂನು ಕೈ ತಗೊಳ್ಳುವಂತ ಎಲ್ಲಾ ಘಟನೆಗಳು ಇಲ್ಲಿ ನಡೆಯಕತ್ತೈತಿ. ಏನಂದ್ರ ಇದು ಜನರ ಕೈಗೆ ಹೋಗ್ಬಿಟ್ಟೈತಿ, ಜನ ರೋಚಿಗೆತ್ತಿದಾರ, ಬಹಳ ನಿರಾಶೆ ಆಗೈತಿ. ಕಾರ್ಖಾನೆಯವರು ತಮ್ಮ ಹಿಡಿತಕ್ಕ ಈ ಎಲ್ಲ ಸರ್ಕಾರನ ತಗೊಂಡ್ಬಿಟ್ಟಿದ್ದಾರೆ. ಅವ್ರು ದೊಡ್ಡ ಮಾಫಿಯಾ ಐತಿ. ಸಕ್ಕರೆ ಕಾರ್ಖಾನೆಗಳು 2 ಪಾರ್ಟಿ ಒಳಗದಾರ ಮೇಡಮ್, ಕಾಂಗ್ರೆಸ್ ಮತ್ತು ಬಿಜೆಪಿ ಇರುವಂತ ಸಕ್ಕರೆ ಕಾರ್ಖಾನೆ ಮಾಲೀಕರ ಲಾಬಿಗೆ ಸರ್ಕಾರ ಮಣಿಬಾರ್ದು, ಇದು ಯೋಗ್ಯ ದರ ನಿಗದಿ ಮಾಡುವಂತದನ್ನ ಮಾಡ್ಬೇಕು ಅಂತ ಹೇಳಿ ತಿಳ್ಕೊಂಡು ಇಲ್ಲ ಅಂತಂದ್ರ ಬಹಳಷ್ಟು ಇಲ್ಲೆಲ್ಲ ಅಹಿತಕರ ಘಟನಾವಳಿಗಳು ನಡೀತಾವ. ಅದಕ್ಕ ಪಾಪ ಪೊಲೀಸರಿಗೂ ಸಹಿತ ಏನು ಮಾಡಕ್ ಆಗಂಗಿಲ್ಲ. ಈ ರೈತರನ್ನ ಡಿವೈಡ್ ಮಾಡಿ ನಾವು ಕಾರ್ಖಾನೆ ಪ್ರಾರಂಭ ಮಾಡ್ತೀವಿ, ಅವ್ರಿಗೇನು ಆಗಂಗಿಲ್ಲ. ರೈತರು ಮತ್ತು ರೈತರ ಮಧ್ಯದೊಳಗ ಈ ತರ ಗಲಾಟೆಗಳು ಆಗಾಕತ್ತಿದಾವ. ಅಲ್ಲಿ ಟ್ರ್ಯಾಕ್ಟರ್ ಏನೇನೋ ಮಾಡುವಂತದ್ರು, ಯಾರ್ಯಾರು ಕಿಡಿಗೇಡಿಗಳು ಇದ್ರೆಲ್ಲ ದುರ್ಲಾಭ ಪಡ್ಕೊಳ್ಳುವಂತದ್ ಮಾಡ್ತಾರ. ನಾವು ಶಾಂತಿಯುತವಾದಂತ ಒಂದು ಅಹಿಂಸಾತ್ಮಕವಾದಂತ ಹೋರಾಟಕ್ಕ ನಾವೆಲ್ಲ ಇಳಿದಂತವ್ರು. ಈಗದು ನಮ್ ಕೈ ಮೀರಿ ಹೋಗುವಂತದ್ದು ಆಗ್ಬಿಟ್ಟೈತಿ. ಅದಕ್ಕೆ ತತ್ಕ್ಷಣ ಸರ್ಕಾರ ಕಾರ್ಖಾನೆಗಳನ್ನು ಬಂದ್ ಮಾಡಿಸಿ ರೈತರ ಜೊತೆ ಮಾತುಕತೆ ಮಾಡಿ ಈ ಒಂದೇನು ಬಿಕ್ಕಟ್ಟು ಏನ್ ನಿರ್ಮಾಣ ಆಗೈತೆಲ್ಲ ಇದನ್ನ ಶಮನ ಮಾಡುವಂತದನ್ನ ಮಾಡ್ಬೇಕು. ಇಲ್ಲ ಅಂದ್ರ ಬಹಳಷ್ಟು ಅನಾಹುತಗಳಿಗೆ ಅವರ ಕಾರಣಕ್ಕಾರ ಮೇಡಮ್. ಹೌದು, ಈ ಒಂದು ಸಂದರ್ಭದಲ್ಲಾದ್ರೂ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು, ಸಂಧಾನ ಸಭೆಗಳನ್ನ ಮಾಡಬೇಕು. ಜೊತೆಗೆ ಸರ್, ಈಗ ಅಲ್ಲಿ ಅಷ್ಟು ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಮತ್ತೆ ರೈತರು ತಮಗೆ ತಾವೇ ನಷ್ಟ ಮಾಡ್ಕೊಳ್ತಿದ್ದಾರೆ ಅಂತ ಅನಿಸ್ತಾ ಇಲ್ವಾ? ಹೌದು ಮೇಡಮ್, ಅದು ನಮಗೂ ಬಹಳ ನಿರಾಶೆ ತಂದೈತಿ. ಯಾಕಂತ ಹೇಳಿ ಅಂದ್ರ ಕಾರ್ಖಾನೆಗಳವರು ಏನು ಇವತ್ತ ಕಟಾವ್ ಮಾಡ್ಲಿಕ್ಕೆ ನಿಮ್ ಕಬ್ಬನ್ನ ಕಟಾವ್ ಮಾಡ್ರಿ ಅಂತೇಳಿ ಏನು ಆದೇಶ ಕೊಟ್ಟಿದಾರಲ್ಲ, ಆ ಪರವಾನಗಿ ತಗೊಂಡು ಅವ್ರ ಪಾಪ ಅಮಾಯಕ ರೈತರೆಲ್ಲ ಕಡ್ಕೊಂಡ್ ಬಂದಿದ್ದಾರೆ. ಕಟಾವ್ ಮಾಡಿ ಕಬ್ಬ್ ಲೋಡ್ ಮಾಡ್ಕೊಂಡ್ ಬಂದಿದ್ದಾರೆ ಮೇಡಮ್. ಇದೊಂಥರ ಏನತ್ ನಾವು ಇಲ್ಲ, ನಾವು ಚಳವಳಿ ಕೂತೀವಿ ಒಂದ್ ಕಡೆ, ನಮ್ಗೊಂದ್ ಗೌರವ ಕೊಡ್ಬೇಕಲ್ಲ. ಇಲ್ಲಿ ಕೂತಾರಪ್ಪ ಶಾಂತ ರೀತಿಯಿಂದ ಸರ್ಕಾರ. ಇವತ್ತು ನಾವಲ್ಲಿ ಉಸ್ತುವಾರಿ ಮಂತ್ರಿ ಇರ್ಬೋದು, ಸಕ್ರೆ ಮಂತ್ರಿ ಇರ್ಬೋದು, ಇಲ್ಲ ಅವ್ರಿಗೆ ಏನು ನಿರಾಶೆ ಆಗೈತಿ ಪಾಪ, ಅವ್ರಿಗೆ ಅವ್ರ ಸಮಸ್ಯೆ ಏನು, ಯಾಕೆ ಅವ್ರ ದರ ಒಪ್ತಾ ಇಲ್ಲ ಅಂತ ಹೇಳಿ ಅವ್ರು ಆ ತರ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ಲಿಲ್ಲ. ಇನ್ನೊಂದ್ ಏನಂದ್ರೆ ಮುಖ್ಯಮಂತ್ರಿ ಅವ್ರಿಗೆ ನಾವು ಮನವಿ ಮಾಡೋದು, ಏಕಪಕ್ಷೀಯವಾದಂತ ನಿರ್ಣಯ ಬೇಡ. ನಾವ್ ಯಾರು ಸಭೆಗೆ ಹೋಗಿಲ್ಲ, ಕಾರ್ಖಾನೆಯವರು ಅವ್ರ ಮಾತುಕತೆ ಮಾಡ್ಕೊಂಡು ಮೊನ್ನೊಂದೇನೋ ಒಂದು ತಮಗೆ ಏನೋ ತಿಳಿತೈತಿ ಅದನ್ನ ನಿರ್ಣಯ ಮಾಡುವಂತದನ್ನ ಮಾಡಿದ್ದಕ್ಕೆ ಇಷ್ಟೆಲ್ಲ ಜನರಿಗೆ ಆಕ್ರೋಶ ಆಗೈತಿ. ಅದು ಯಾವ್ದು ನಮ್ ಬಾಗಲಕೋಟೆ ಜಿಲ್ಲೆ ಕಬ್ಬು ಬೆಳೆಗಾರರು ಅದನ್ನ ಒಪ್ಕೊಂಡಿಲ್ಲ. ಕಾರ್ಖಾನೆಯವರು ನಮ್ನ ಒಡೆದಾಳುವಂತ ನೀತಿ ಮಾಡಕತ್ತಿದ್ರ. ಕಾರ್ಖಾನೆ ಅವ್ರಿಗೆ ಕಟ್ಟಿಟ್ಟಾಗಿ ಆದೇಶ ಮಾಡ್ಲಿಲ್ಲ ಅಂದ್ರೆ ನಾಳಿನ ದಿನ ಬಹಳ ಅಹಿತಕರ, ಬಹಳ ಅನಾಹುತಗಳೆಲ್ಲ ಜರುಗ್ತಾವ. ಅದಕ್ಕೆ ನಾವು ದಯವಿಟ್ಟು ವಿನಂತಿ ಮಾಡ್ತೀನಿ, ಸರ್ಕಾರ ಎಚ್ಚೆತ್ಕೋಬೇಕು. ಇವತ್ತು ಕಾರ್ಖಾನೆಗಳನ್ನ ಒಂದಿನ ಒಂದ್ ಕಡೆ ಒಂದು ವರ್ಗದ ರೈತರು ಈಗ ಶಾಂತಿಯುತ ರೀತಿಯಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇತ್ತು, ಮತ್ತೊಂದು ವರ್ಗದ ರೈತರು ಈಗ ಸರ್ಕಾರ ಏನ್ ಆದೇಶ ಮಾಡ್ತು, ಕಾರ್ಖಾನೆಗಳು ಏನ್ ಹೇಳ್ತು ಅದಕ್ಕೆ ತಲೆಬಾಕಿ ತಮ್ಮ ಕಬ್ಬುಗಳನ್ನ ಕಟಾವು ಮಾಡಿ ಕಾರ್ಖಾನೆಗೆ ತಗೊಂಡು ಹೋಗ್ತಾ ಇದ್ರು. ಇಲ್ಲಿ ಮೇಲ್ನೋಟಕ್ಕೆ ಅನ್ಸೋದು ರೈತರಲ್ಲಿ ಒಗ್ಗಟ್ಟಿಲ್ವಾ ಹಾಗಿದ್ರೆ ಅಂತ? ಮೇಡಮ್, ಇದು ರೈತ ಕುಲ ಏನೈತೆ ತಿಳಿ ಅಂದ್ರ ಏನೇನೋ ಈ ರೈತ ಸಂಘಟನೆ ಒಳಗ ಕೆಲವೊಂದಿಷ್ಟು ಬಾಗಲಕೋಟೆ ಬೇರೆ, ಬೆಳಗಾವಿ ಬೇರೆ, ಅದು ಮಾತುಕತೆ ಒಂದು ಸೌಹಾರ್ದಿತವಾಗಿ ಎಲ್ಲರನ್ನು ಸಮನ್ವಯ ಒಂದ್ ಇದನ್ ಮಾಡ್ಕೊಂಡು ಎಲ್ಲರನ್ನು ಕರೆದ ಒಂದು ವಿಶ್ವಾಸ ಅವ್ರದೆಲ್ಲ ಪಡ್ಕೊಂಡು ಅವ್ರನ್ನ ಸಮಾಧಾನ ಮಾಡಿ ಅವ್ರಿಗೆ ತೃಪ್ತಿಕರ ಆಗುವಂಗ ಒಂದ್ ಏನಾದ್ರು ಸೂತ್ರ ಕಂಡು ಹಿಡ್ಕೋಬೇಕಾಗಿತ್ತು ಮೇಡಮ್. ಅದು ಆಗ್ಲಿಲ್ಲ. ಇವತ್ತು ಜನ ಅನಿವಾರ್ಯವಾಗಿ ಕಾದು ನಾವೆಲ್ಲ ವಿನಂತಿ ಮಾಡಿ ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬ್ಯಾಡಿದ ನಾವು ತಗತ್ತೆ. ಈಗ ನಾವು ಇವರೆಲ್ಲ ನಮ್ಮನ್ನ ತಾಳ್ಮೆ ಪರೀಕ್ಷೆ ಮಾಡುವಂತದ್ದು ಮಾಡಿದ್ದಕ್ಕೆ ಈ ಘಟನೆ ಆಗೈತ್ ಮೇಡಮ್. ಯಾರು ಆ ರೈತರು ಅದನ್ನ ಒಪ್ಕೊಂಡಾರ ತಿಳಿಲಿಲ್ಲ, ಯಾರಿಗೂ ಪೂರ್ಣ ಪ್ರಮಾಣದ ತೃಪ್ತಿ ಆಗಿಲ್ಲ. ಆ ಸಂಧಾನ ಏನ್ ಮಾಡಿದ್ರಲ್ಲ ಅದು ಒಂಥರ ಯಾವ್ದು ಡೆಮಾಕ್ರೆಟಿಕ್ ಆಗಿ ಆಗ್ಲಿಲ್ಲ. ಅದು ಕಾರ್ಖಾನೆ ಅವ್ರ ಒತ್ತಾಯಕ್ಕ ಅದು ಬೆಂಡ್ ಆಗಿ ಕಾರ್ಖಾನೆ ಮಾಲೀಕರೆಲ್ಲ ಪ್ರಭಾವಿಗಳು ಅದಾರ ಮೇಡಮ್. ಈಗ ನೋಡ್ರಿ ಕಾಂಗ್ರೆಸ್ನೊಳಗ ಅಲ್ಲಿ ಪ್ರಭಾವಿ ಸಚಿವರು ಕಾರ್ಖಾನೆ ಮಾಲೀಕರದಾರ. ಈ ಬಿಜೆಪಿ ಇವ್ರು ಎಲ್ಲಾನು
ಅದನ್ನ ನೋಡಿ ನೋಡಿ ಜನರಿಗೆ ನಮ್ಮ ಕೂಗಿಗೆ ಬೆಲೆನೇ ಇಲ್ಲಲ್ಲಪ್ಪ, ಸರ್ಕಾರ ಅವ್ರ ಪರವಾಗಿನೇ ಇದನ್ನ ತೀರ್ಮಾನ ಮಾಡಕತ್ತೈತಿ, ಅವ್ರ ಪರವಾಗಿ ನಡ್ಕೊಳಕತ್ತಾರ ಅಂತ ಹೇಳಿ ಇವತ್ತು ರೋಷ್ ಹೋಗಿ ಅನಿವಾರ್ಯ ಕೆಲವೊಂದಿಷ್ಟು ಇದ್ರೊಳಗೆ ಕಿಡಿಗೇಡಿಗಳು ಕೂಡ್ಬಿಟ್ಟಿರ್ತಾರೆ ಮೇಡಮ್ ಇಂತ ಮಾಪ್ ಕ್ರಿಯೇಟ್ ಆದಾಗ. ನಾವು ರಾಜ್ಯ ರೈತ ಸಂಘದವರು ಒಂದು ಅಹಿಂಸಾತ್ಮಕವಾದಂತ ಹೋರಾಟದಿಂದ ಬಂದಂತವ್ರು. ನಾವ್ ಯಾವತ್ತೂ ಸಹಿತ ಕಾನೂನು ಕೈ ತಗೊಳ್ಳೋದಾಗ್ಲಿ, ಆಸ್ತಿ ಪಾಸ್ತಿ ಹಾನಿ ಮಾಡುವಂತದ್ದಾಗ್ಲಿ ಈಗ ನನ್ಗೆ ಬಾಳ್ ಬೇಜಾರ್ ಅನ್ಸೈತಿ. ಬಟ್ ರೈತರ ಫ್ಯಾಕ್ಟ್ರಿಗಳು ಮತ್ತೆ ನಾವು ರೈತರನ್ನ ಇದನ್ ಮಾಡುವಂತದ್ದು ಅಂದ್ರೆ ನಮ್ಮ ನೀತಿ ಅಲ್ಲ, ಕರ್ನಾಟಕ ರಾಜ್ಯ ರೈತ ಸಂಘದ ನೀತಿ ಅಲ್ಲ, ಇದು ಯಾರ್ಯಾರು ಕಿಡಿಗೇಡಿಗಳು ಮಾಡಿದಂತದ್ದು. ಆದ್ರೆ ನಾವು ಈ ಸಂದರ್ಭದೊಳಗ ಕಾರ್ಖಾನೆ ಅವ್ರ ಹಠ ಬಿಟ್ಟ, ಇದು ಮುಂದಿನ ಕಾರ್ಖಾನೆಗೆ ಎಲ್ಲ ಇದು ವ್ಯಾಪಿಸ್ತತ್ರಿ ಮೇಡಮ್. ಇದೆಲ್ಲಾ ಜನ ಅಲ್ಲಿ ಹೋಗಿ ಅವ್ರ ಟ್ರ್ಯಾಕ್ಟರ್ ಎಲ್ಲ ಆಗ್ಬಾರ್ದು. ತಕ್ಷಣ ಎಚ್ಚರಿಕೊಂಡು ನಮ್ಮ ಉಸ್ತುವಾರಿ ಸಚಿವರು ಬಾಗಲಕೋಟೆ, ಆಮೇಲೆ ಸಕ್ರಿ ಮಂತ್ರಿ ಅವರು ಮುಖ್ಯಮಂತ್ರಿಗೆ ತತ್ಕ್ಷಣ ಅಪ್ರೋಚ್ ಮಾಡಿ ನಾಳೆ ರೈತರನ್ನ ಕರೆದು ಸಂಧಾನ ಸಭೆ ಮಾಡುವಂತದನ್ನ ಮಾಡ್ಲಿಲ್ಲ ಅಂತ ಹೇಳ್ತೇವೆ ಅಂದ್ರ ಕಳೆದ ಒಂದು ವಾರದಿಂದನೂ ಕೂಡ ನೀವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ, ಅದರಲ್ಲೂ ಕೂಡ ಶಾಂತ ಸ್ವರೂಪದಲ್ಲೇ ನೀವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ. ಯಾವಾಗ ಸರ್ಕಾರ ಸ್ಪಂದಿಸ್ತಿಲ್ಲ ಹಾಗಾಗಿ ನೀವು ಈ ದಾರಿಯನ್ನ ಹಿಡಿದ್ರೋ ಏನೋ. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಜಿಲ್ಲಾ ಉಸ್ತುವಾರಿ ಆಗ್ಲಿ ಅಥವಾ ಜಿಲ್ಲಾಧಿಕಾರಿಗಳಾಗಿ ರೈತ ಮುಖಂಡರನ್ನೆಲ್ಲ ಸೇರಿಸಿ ಒಂದು ನಿರ್ಧಾರಕ್ಕೆ ಬರುವಂತಹ ಸಂಧಾನ ಸಭೆ ಆಗ್ಲೇ ಇಲ್ವಾ? ಆ ಸಂಧಾನ ಸಭೆಯಲ್ಲಿ ನೀವೆಲ್ಲ ಪಾಲ್ಗೊಳ್ಳಿಲ್ವಾ? ಸಭೆ ಅಂದ್ರೆ ಮುಖ್ಯಮಂತ್ರಿಗಳು ಏನ್ ಬೆಂಗಳೂರಲ್ಲಿ ಸಭೆ ಮಾಡಿದ್ರು, ಆ ಸಭೆಗೆ ನಮಗ್ ಕರೆದ್ರು. ನಮಗ ಬಹಳ ತರಾತುರಿ ಒಳಗ್ ಸಭೆ ಆದ್ರ ಆಗಂಗಿಲ್ಲ. ನಾಳೆ ನಾವೆಲ್ಲ ಇಲ್ಲಿ ಪೂರ್ವಭಾವಿ ಎಲ್ಲ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ನಾವು ಆಕ್ಚುಲಿ ಬೆಳಗಾವ ಹೈಯೆಸ್ಟ್ ಕೇನ್ ಗ್ರೋವರ್ಸ್ ರೀ. ಅಲ್ಲಿ ಪ್ರೊಡಕ್ಷನ್ ಜಾಸ್ತಿ, 2ನೇ ನಂಬರ್ ನಮ್ದು ಈ ಕರ್ನಾಟಕದೊಳಗ. ನಾವು ಎಲ್ಲಾ ಮಾತಾಡ್ಕೊಂಡು ಬರ್ತೀವಿ. ನಮ್ಗ್ ಏನ್ ತರಾತುರಿ ಒಳಗ ಈಗ ಬರ್ಬೇಕಂತ ಹೇಳಿ ಹೇಳೋಣ ನಮ್ಗೆ ಆಗ್ಲಿಲ್ಲ. ಆಮೇಲೆ ಮುಖ್ಯಮಂತ್ರಿಗಳು ನಮ್ಮನ್ನ ವಿಶ್ವಾಸಕ್ಕೆ ತಗೊಳ್ಳುವಂತದ್ ಮಾಡ್ಲಿಲ್ಲ, ಕಾನ್ಫರೆನ್ಸ್ ಮಾಡಿ ಅದು. ಆಮೇಲೆ ನಾವು ಮಾತಾಡಿದೀವಿ, ಅದನ್ನ ಅವ್ರು ಗಣ್ಯಗೆ ತಗೊಳ್ಳಿಲ್ಲ. ಅಲ್ಲಿ ಕಾರ್ಖಾನೆಯವರು ತಮ್ಮ ಹಿಡಿತನ್ನ ಇದನ್ ಮಾಡ್ಕೊಂಡು ಬಿವು ಮಾಡಿ ಅದು ಮುಖ್ಯಮಂತ್ರಿಗಳಿಗೆ ಪ್ರೆಷರ್ ಮಾಡಿ ಒಪ್ಪಿಸ್ಬಿಡುವಂತದ್ದನ್ನ ಮಾಡಿದ್ರಿ. ಅದಕ್ಕ ಇದು ಈ ತರ ಒಂದು ತಿಕ್ಕಾಟ ನಡೆದೈತಿ. ಇದು ಘರ್ಷಣೆ ಎಲ್ಲಿಗೆ ಹೋಗತ್ತೇವೆ ಗೊತ್ತಾಗಂಗಿಲ್ಲ. ಅದಕ್ಕ ಮತ್ತೊಂದು ಮನವಿ ಏನಂತೇಳಿ ಅಂದ್ರೆ ಸರ್ಕಾರ ಏನೈತಲ್ಲ ತತ್ಕ್ಷಣ ಒಂದು ತುರ್ತು ಸಭೆ ಮಾಡಿ ಇದನ್ನ ಶಮನ ಮಾಡ್ಬೇಕನ್ನುವಂಥದ್ದು. ಸದ್ಯಕ್ಕೆ ಸರ್ ಅಲ್ಲಿ ಪರಿಸ್ಥಿತಿ ಹೇಗಿದೆ? ಎಲ್ಲರೂ ಕೂಡ ತಮ್ಮ ಕಬ್ಬಿನ ಬೆಳೆಗಳಿಗೆ ಈ ರೀತಿ ಬೆಂಕಿ ಹಚ್ಕೊಳ್ತಾ ಹೋಯ್ತು ಅಂತ ಅಂದ್ರೆ ಸರ್ಕಾರ ಅಂತೂ ಇದಕ್ಕೆ ಸ್ಪಂದಿಸುತ್ತೆ ಅಥವಾ ನೀವೇನ್ ಬೆಂಬಲ ಬೆಲೆ ಕೇಳ್ತಾ ಇದ್ದೀರಾ ಅದನ್ನ ನಿಗದಿ ಮಾಡುತ್ತೆ ಅನ್ನುವಂತಹ ನಂಬಿಕೆ ಆದ್ರೆ ಇದೆಯಾ ನಿಮ್ಮ ಹತ್ರ? ಬೆಂಬಲ ಬೆಲೆ ಕೇಳ್ತೀವಿ, ಮಾತುಕತೆ ಮಾಡ್ಲಿ, ನಾವು ಗೌರವಿಸ್ತೀವಿ. ಕಾರ್ಖಾನೆ ಅವ್ರನ್ನ ಕುಂದರ್ಸ್ಕೊಳ್ಳಿ, ಅವ್ರನ್ನ ನಾವು ಬರ್ತೀವ. ಅದ್ರ ತತ್ಕ್ಷಣ ಏನೈತಲ್ಲ ಇದು ರೈತನ ಕಡೆ ಏನು ಇವತ್ ಚಳವಳಿ ಮಾಡಕತ್ತಿದಾರಲ್ಲ, ಇವತ್ತೇನು ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಕತ್ತಿದಾರಲ್ಲ, ಅವ್ರನ್ನ ಅಲ್ಲೇ ಕುಂದರ್ಸಿ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡುವಂತ ಒಂದು ಏನು ದಬ್ಬಾಳಿಕೆಯಿಂದ ಮಾಡುವಂತದನ್ನ ನಾವೆಲ್ಲ ಖಂಡನೆ ಮಾಡಕತ್ತೀವಿ. ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ ಸಿಟಿ ಜೊತೆ ಮಾತನಾಡಿದಕ್ಕಾಗಿ.